ನಟಿ ಅನು ಪ್ರಭಾಕರ್ ಅವರು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ಬೋದು. ಹೌದು, ನಟಿ ಅನು ಪ್ರಭಾಕರ್ ಅವರು ಕೇವಲ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಇನ್ನು ನಟಿ ಅನು ಅವರು ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದರು. ಏಕೆಂದರೆ ಅವ್ರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ. ಯಾಕೆಂತಂದರೆ ಅನು ಪ್ರಭಾಕರ್ ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಮಟ್ಟಿಗೆ ಹಾಗೂ ದೊಡ್ಡ ಕ್ಷೇತ್ರದ ಮಟ್ಟಿಗೆ ಅವರು ಹೋಗಿರುವಂಥ ಅತಿ ದೊಡ್ಡ ಕಲಾವಿದೆ ಅಂತ ಕೂಡ ಹೇಳ್ಬೋದು. 99 ಮತ್ತು 2000 ಇಸಲಿ ಸಾಕಷ್ಟು ಬೇಡಿಕೆಗಳಿದ್ದಂಥ ನಟ ಸುರಪ್ಪ, ಹಬ್ಬ, ಯಜಮಾನ, ಸೂರ್ಯವಂಶ, ಸಾರಥಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅನು ಪ್ರಭಾಕರ್ ಅವರು ಸ್ನೇಹಲೋಕ ಮಟ್ಟ ಅವರಿಗೆ 1994ರಲ್ಲಿ ಬಂದಂಥ ಎಸ್ಪೈಂದರ್ ನಿರ್ದೇಶನದ ಬ್ಲಾಕ್ ಬಸ್ಟರ್ ಸಿನಿಮಾ ಅವರಿಗೆ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಇಂಥ ಬ್ರೇಕನ್ನು ತಂದು ಕೊಟ್ಟಂಥ ಈ ಅನು ಪ್ರಭಾಕರ್ ಅವರಿಗೆ ಇದು ಕೇವಲ ನೆನಪಾಗಿ ಮಾತ್ರ ಎಂದು ಉಳಿದಿದ್ದಾರೆ ಅಂತ ಸಹ ಇಲ್ಲಿ ಹೇಳುವಂಥದ್ದು. ಇನ್ನು ಅನು ಪ್ರಭಾಕರ್ ಅವ್ರದ್ದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಛಾಪನ್ನು ಮೂಡಿಸಿದ್ದಾರೆ, ಒಳ್ಳೆಯ ಹೆಸರು ಕೂಡ ಮಾಡಿದ್ದಾರೆ, ಒಳ್ಳೆಯ ಇದಕ್ಕೆ ಕೂಡ ಹೋಗಿದ್ದಾರೆ ಅಂತ ಸಹ ಹೇಳ್ಬೋದು. ಹೀಗೆ ಇರಬೇಕಾದ್ರೆ ಅನು ಪ್ರಭಾಕರ್ ಅವರು ಸಾಕಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸು ಕಂಡಿದ್ದಾರೆ ಅಂತ ಸಹ ಇಲ್ಲಿ ಹೇಳ್ಬೋದು. ಹೀಗಾಗಿರೋದ್ರಿಂದ ಮತ್ತು ಚಿತ್ರರಂಗದಿಂದ ಈಗ 2ನೇ ಬಾರಿ ಮದುವೆ ಆದ ನಂತರ ಸಂಪೂರ್ಣ ದೂರ ಉಳಿದಿದ್ದು ಈಗೊಮ್ಮೆ ಮಾಡೋದು ಬಿಟ್ಟರೆ ರಿಯಾಲಿಟಿ ಶೋಗಳು ಕಾಣಿಸ್ಕೊಳ್ಳೋದು ಬಿಟ್ಟರೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಎಂಬುದೇ ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಆಗ ನೀವೇನಂತ ಇದ್ರ ಬಗ್ಗೆ